ಈಗ ನೋಡಿ, ಇದು ಬಜಾರ್ ಸ್ಟ್ರೀಟ್ ಅಂತ. ಇಲ್ಲಿ ಈಗಾಗಲೇ ನೀವು ನೋಡಿದ್ದೀರಾ, ಸುಮಾರು ಜನ ಏನೇನೋ ಅಪಪ್ರಚಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗ ನೋಡಿ ಯಾವ ಲೆವೆಲ್ಗೆ ಇದಾಗಿದೆ ಅಂತ. ಈಗ ಇದ್ರ ಮೇಲೆ ಇನ್ನೂ ಎಷ್ಟು ಇಂಚು 160 mm ಕಾಂಕ್ರೀಟ್ ಹಾಕ್ತೀವಿ ಇದ್ರ ಮೇಲೆ ಮಾಡಿ. ಈಗ ಇದು ನೋಡಿ ಸರ್ಫೇಸ್ ರೆಡಿ ಮಾಡಿದ್ದೀವಿ. ಇದರೊಳಗಡೆ ಸ್ಯಾನಿಟ್ರಿ ಲೈನು, ಡ್ರಿಂಕಿಂಗ್ ವಾಟರು, ಮೇಯ್ನು, ಸಬ್ ಮೇಯ್ನು, ಎಲೆಕ್ಟ್ರಿಕಲ್ ಕೇಬಲ್ಸಿಗೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಈಗ ಇನ್ನು ಇದು ಹಾಕಿದ ಮೇಲೆ ಹೊರಗಡೆ ನಾವು ಸ್ಟಾಮ್ ವಾಟರ್ ಡ್ರೈನು ಅಂದರೆ ಮಳೆ ನೀರು ಹೋಗುವಂಥ 2 ಕಡೆ ಪೈಪ್ ಹಾಕಿ ನೀರನ್ನು ತಗೊಂಡೋಗಿ ಕೆಳಗಡೆ ಸ್ಟಾಮ್ ವಾಟರ್ ಡ್ರೈನ್ ಇದೆ ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಅದಾದಮೇಲೆ ಆ ಕಡೆ ಫುಟ್ಪಾತ್ ಮಾಡ್ತೀವಿ. ಕಾಂಕ್ರೀಟ್ ಹಾಕಿದ್ಮೇಲೆ ಬಫರ್ ಏರಿಯಾ ಬರುತ್ತೆ. ಇದಿಷ್ಟು ಡೆವಲಪ್ಮೆಂಟ್ ವರ್ಕನ್ನು ನೋಡಿ ಸಹಿಸೋಕ್ಕಾಗದೆ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ನಾಟಕ ಮಾಡ್ತಾಯಿದ್ದಾರೆ. ಇನ್ನೇನು ಇಲ್ಲ. ಇವತ್ತು ನಾನು ಬರೀ ಕೆಲಸ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿರೋದು, ನಾವು ಇನ್ನೇನು ಮಾಡೋಕ್ಕೆ ಬಂದಿಲ್ಲ. ನಮ್ಮ ಜನ ನಾನು ಹೇಳಿದೆ ಬರ್ತಾಯಿದ್ದೀನಿ ಅಂದರೆ ಅವರು ಎಲ್ಲ ಬಂದವ್ರೆ. ಏನು ಸರ್ ಕೆಲಸ, ನಮಗೂ ಸ್ವಲ್ಪ ಹೇಳ್ಬಿಡಿ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಏನು ನೋಡ್ತಾ ಇದ್ದೀವಿ, ಈಗ ನಿಮಗೂ ತೋರಿಸಿದ್ವಿ ನಾವು ಎಷ್ಟು ಇಂಚು ಕಾಂಕ್ರೀಟ್ ಇದೆ, ಯಾವ ಮಟ್ಟದ ಕಾಂಕ್ರೀಟ್ ಹಾಕಿದ್ದೀವಿ, ಯಾವ ಥರ ಸರ್ಫೇಸ್ ರೆಡಿ ಮಾಡಿದ್ದೀವಿ. ಕ್ವಾಲಿಟಿ ವರ್ಕಲ್ಲಿ ಯಾವ ಒಂದು ಮುಲಾಜು ನಮ್ಮ ಹತ್ರ ಇಲ್ಲ. ಯಾರು ಕಾಂಟ್ರಾಕ್ಟರ್ ಆದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ನಿಲ್ಲಕ್ಕಾಗೋದು. ಈಗ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಮಗೆ ಕೆಲಸ ಮಾಡಿಲ್ಲ ಅಂತ ಅವನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವನ್ನ ಕಾಸ್ಟ್ ಆ್ಯಂಡ್ ರಿಸ್ಕ್ ಆ್ಯಂಡ್ ಕಾಸ್ಟಲ್ಲಿ ಅವನ್ನ ಟೆಂಡ್ರೇ ಕ್ಯಾನ್ಸಲ್ ಮಾಡಿ ಹೊಸ ಟೆಂಡ್ರ್ ಕರೆಸಿದ್ದೀನಿ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಇದರಲ್ಲಿ ಯಾವ ಕಾಂಟ್ರಾಕ್ಟರ್ ಹತ್ರ ಮುಲಾಜ್ ಮಾಡೋದು ಅಂಥದ್ದೆಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ಅಭಿವೃದ್ಧಿ ಕೆಲಸ. ಆ ಅಭಿವೃದ್ಧಿ ಕೆಲಸ ಮಾಡೋ ದಿಕ್ಕಿನಲ್ಲಿ ಯಾವ ಥರ ಕಾಂಪ್ರಮೈಸು ನಾವು ತಗೊಳ್ಳಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈಗಾಗಲೇ ಸುಮಾರು ನಡ್ಕೊಂಡು ಬಂದಿದ್ದೀವಿ ನಾವು. ಇನ್ನೂ ನಾವು ಆನೆಪಾಳ್ಯ ಹೊಸೂರು ರೋಡ್ವರೆಗೂ ನಡ್ಕೊಂಡು ಹೋಗ್ತೀವಿ. ಬನ್ನಿ ನೀವು ನಮ್ಮ ಜೊತೇಲಿ ನೋಡಿ ಯಾವ ಥರ ಕೆಲಸ ಮಾಡಿಸ್ತಾ ಇದ್ದೀವಿ. ಈ ಥರ ಕೆಲಸ ಚರಿತ್ರೆಯಲ್ಲೇ ಯಾವತ್ತೂ ಈ ಭಾಗದಲ್ಲಿ ಆಗಿಲ್ಲ. ಇದನ್ನು ಯಾರಾದರೂ ಹೇಳಿ. ನಮ್ಮ ವಿರೋಧ ಇರೋರು 10 ವರ್ಷ ಕಾರ್ಪೊರೇಟ್ರ್ ಆಗಿದ್ದರು, ಅವ್ರ ಅಣ್ಣ ಕಾರ್ಪೊರೇಟ್ರ್ ಆಗಿದ್ದರು, ಇನ್ನೊಂದಾಗಿದ್ದರು, ಡೆಪ್ಯೂಟಿ ಮೇಯರ್ ಆಗಿದ್ದರು. ಏನು ಮಾಡಿದ್ದಾರೆ ಅನ್ನೋದು ಹೇಳ್ಬಿಡ್ಲಿ ನಮಗೆ. ನಾವು ಕೇಳೋಕ್ಕೆ ತಯಾರಾಗಿದ್ದೀವಿ. ನಾವು ಮಾಡಿರೋ ಕೆಲಸ ಹೇಳೋಕ್ಕೆ ನೀವು ಬನ್ನಿ, ಬೇಕಿದ್ರೆ ಅವರು ಬರಲಿ. ಒಂದು ಪಟ್ಟಿ ಮಾಡಿದ್ರೆ ಒಂದು ಇಡೀ ದಿವಸ ಸಾಕಾಗಲ್ಲ ನಾವು ಮಾಡಿರೋ ಕೆಲಸ ಹೇಳೋಕ್ಕೆ. ಅಷ್ಟು ಅಭಿವೃದ್ಧಿ ಈ ಭಾಗದಲ್ಲಿ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು. ಸೊ ಇದು ಏನಂದರೆ ರಾಜಕೀಯ ಎಲ್ಲದರಲ್ಲೂ ಮಾಡಬಾರ್ದು. ನಾನು ದಿವಸ ರಾಜಕೀಯ ಮಾಡೋ ರಾಜಕಾರಣಿ ಅಲ್ಲ. ನಮಗೆ ರಾಜಕೀಯ ಬೇಕು, ಎಲ್ಲಿ ಬೇಕು ಅಲ್ಲಿ ಮಾಡ್ತೀವಿ. ಕ್ಷೇತ್ರ ಅಭಿವೃದ್ಧಿ ಮಾತ್ರ. ಕ್ಷೇತ್ರದ ಜನರು ವಿದ್ಯಾಭ್ಯಾಸ, ಉದ್ಯೋಗ, ಅವರ ಜೀವನ ಯಾವ ಥರ ಒಳ್ಳೆಯ ಒಂದು ಪರಿಸ್ಥಿತಿಗೆ ತೊಗೊಂಡು ಹೋಗ್ಬೋದು, ಅವರಿಗೆ ಮಾನಸಿಕವಾಗಿ ಯಾವ ಥರ ಶಕ್ತಿ ಕೊಡ್ಬೋದು, ಅವ್ರ ಜೊತೆಯಲ್ಲಿ ನಾವು ಯಾವ ಥರ ನಿಲ್ಬೋದು, ಇದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತೀವಿ ಹೊರತು ಬೇರೆ ಯಾವ ರಾಜಕೀಯ ಇಲ್ಲ. ನಮ್ಮಲ್ಲಿ ಜಾತಿ, ಧರ್ಮ, ಭಾಷೆ ಇದೊಂದು ಮಿನಿ ಇಂಡಿಯಾ ಇದ್ದಾಗೆ. ಇಲ್ಲಿ ನಿಮಗೆ ಫಾರಿನರ್ಸು ಸಿಗ್ತಾರೆ. ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿ